ಮೋದಿ ಸಾಹೇಬರು ಬಹಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲಿ ಒಂದು ವೋಟರ್ ಲಿಸ್ಟ್ ಕೊಡಕ್ ಬರಲ್ವಾ? ಏನ್ರಿ ಡಿಜಿಟಲ್ ಫಾರ್ಮ್ಯಾಟ್ ವೋಟರ್ ಲಿಸ್ಟ್ ಬರಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲ ವೋಟರ್ ಲಿಸ್ಟ್ ನಲ್ಲಿ ಒಂದು ಸಾಫ್ಟ್ವೇರ್ ಇದೆ. ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ. 14 ಲಕ್ಷ ವೋಟು ಫೇಕ್ ವೋಟ್ಸ್ ಇದಾವೆ. 65 ಲಕ್ಷ ವೋಟನ್ನ ತೆಗೆದಿದ್ದಾರೆ. 20 ಲಕ್ಷ ವೋಟ್ನ ಆಡ್ ಮಾಡಿದ್ದಾರೆ. 3 ಲಕ್ಷ ವೋಟ್ಗಳು ಜೀರೋ ಅಕೌಂಟ್ ನಲ್ಲಿ ಇದಾವೆ, ಜೀರೋ ಮನಿ ಅಂತ ತೋರಿಸಿದ್ದಾರೆ. ಅದರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತೆ ಇದೆಲ್ಲ ಮಾಡಿದ್ರು ಕೂಡ RJDಗೆ 23% ವೋಟ್ ಶೇರ್ ಬಂದು 25 ಸೀಟ್ ಬಂದಿದೆ. ಬಿಜೆಪಿಗೆ 20% ವೋಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ವೋಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. 25 ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಆಡಳಿತ ಮಾಡಿ ಸ್ಟ್ರೈಕ್ ರೇಟ್ 90% ಇರಬೇಕಂತ ನೀವು ಹೇಳ್ಕೊಂಡು ಯೋಚನೆ ಮಾಡಿ ನೋಡ್ರಿ. ರಾಮ್ ವಿಲಾಸ್ ಪಾಸ್ವಾನ್ ಪಾರ್ಟಿ ಕಳೆದ ಬಾರಿ 134 ಸೀಟ್ ಪುಣ್ಯಾತ್ಮ ಕಂಟೆಸ್ಟ್ ಮಾಡಿದ್ದ. ಅವನಿಗೆ ಕನಿಷ್ಠ ನಿಯರಿಂಗ್ 5.7% 6% ವೋಟ್ ಶೇರ್ ಇತ್ತು. ಈ ಬಾರಿ ಕೇವಲ 27 ಸೀಟ್ನಲ್ಲಿ ಕಂಟೆಸ್ಟ್ ಮಾಡಿ ಅದೇ 6% ವೋಟ್ ಶೇರ್ ಇದೆ. ಸಾಧ್ಯ ಇದಾವೆ ಇವೆಲ್ಲ? ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಸೋಲುತ್ತೆ ಅಲ್ಲಿ ಮತಚೋರಿ ಅಂತ ಆರೋಪ ಮಾಡುತ್ತೆ, ಸುಳ್ಳು ಆರೋಪ ಎಲ್ಲರೂ ಅದೇ ಅವ್ರು ಹೇಳ್ಕೊಂಡು ಅಡ್ಡಾಡ್ಬೇಕಲ್ಲ. ಮತ್ತೆ ಅವ್ರು ಮಾಡ್ತಾರೆ ಹೇಳ್ತೀವಿ, ಮಾಡಿಲ್ವಾ? ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ವೋಟ್ ಆಡ್ ಮಾಡಿದ್ದಾರೆ. ನೀವು ಇಲ್ಲೇ ಇದೀರಿ, ನೀವು ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡ್ರಿ. ಎಲೆಕ್ಷನ್ ಕಮಿಷನರ್ ವೆಬ್ಸೈಟ್ ಓಪನ್ ಮಾಡಿ ಡೀಟೇಲ್ಸ್ ಕೊಡಿ ನೋಡೋಣ. ನೀವು ಚೆಕ್ ಮಾಡಿರಲ್ಲ ಎಲೆಕ್ಷನ್ ಕಮಿಷನ್ ಈಗ ಓಪನ್ ಮಾಡಿಬಿಡಮ್ಮ. ನೀನು ಎಲೆಕ್ಷನ್ ಮಾತಾಡಕ್ ಬಿಡ್ರಿ. ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ನ ನೀವು ಓಪನ್ ಮಾಡಿ ಯಾವ್ದನ್ನ ಡೀಟೇಲ್ಸ್ ಕೊಡಿ ನೋಡೋಣ. ಏನ್ ಡೀಟೇಲ್ಸ್ ಸಿಗ್ಬೋದು ಹೇಳ್ರಿ ಆನ್ಲೈನ್? ಯಾಕೆ ಕೊಡಲ್ಲ? ಯಾಕೆ ಬಹಿರಂಗ ಪಡಿಸ್ತಲ್ಲ ನೀವು? ಆಮೇಲೆ ಎಲೆಕ್ಷನ್ ಕಮಿಷನ್ ಅಧಿಕಾರ ವ್ಯಾಪ್ತಿ ಸುಪ್ರೀಂ ಕೋರ್ಟ್ ಅದನ್ನ ಚರ್ಚೆ ಮಾಡಬಾರ್ದು, ಅದನ್ನ ರೂಲ್ ಯಾವ ರೀತಿ ಯಾಕೆ ರೂಲ್ ತಂದ್ರು? ಯಾವುದೇ ರೀತಿಯಾದಂತ ಎಲೆಕ್ಷನ್ ಕಮಿಷನ್ ನ ಸುಪ್ರೀಂ ಕೋರ್ಟ್ ಡೈರಿಂದ ಹೊರಗೆ ಹಾಕಿಟ್ರು. ಕಾರಣ ಏನು? ಇದಕ್ಕಿಂತ ಮುಂಚೆ ಒಬ್ಬ ಎಲೆಕ್ಷನ್ ಕಮಿಷನರ್ ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡ. ಕಾರಣ ಏನು? ಇವ್ರು ಬಂದ ಮೇಲೆ 3 ರಾಜ್ಯಗಳಲ್ಲಿ, ಒಂದು ರಾಜ್ಯದಲ್ಲಿ ಹರಿಯಾಣದಲ್ಲಿ ಇರತಕ್ಕಂಥ 2 ಕೋಟಿ ವೋಟ್ನ 2 ಕೋಟಿ 25 ಲಕ್ಷ ಆಗುತ್ತೆ. ಮಹಾರಾಷ್ಟ್ರದಲ್ಲಿ 45 ಲಕ್ಷ ವೋಟ್ ಜಾಸ್ತಿ ಆಗುತ್ತೆ. ಉಲ್ಟಾಗತ್ತೆ ಬಿಹಾರ್ನಲ್ಲಿ 65 ಲಕ್ಷ ವೋಟ್ ಕಮ್ಮಿ ಮಾಡ್ತಾರೆ. ಕಾರಣ ಏನು? ಅಂದ್ರೆ ಇದ್ರಾಗ ನೀವು ಹೇಳೋ ಪ್ರಕಾರ ಏನು ಗಫಲಾಗಿಲ್ಲ ಅಂತ ಅರ್ಥನಾ? ಅಸೆಂಬ್ಲಿಯಲ್ಲಿ ಪ್ರಾರಂಭ ಆಯ್ತು. ಇದು ಅಸೆಂಬ್ಲಿಯಲ್ಲಿ ಗಟ್ಟಿಯಾಗಿ ಪ್ರಾರಂಭ ಆಗಿದೆ. ಈಗ ಮತ್ತೆ ರಾಜ್ಯದಾಗ ಕೇಂದ್ರದಾಗ ಬಿಜೆಪಿ ಸರ್ಕಾರ ಇದ್ರು, ರಾಜ್ಯದಲ್ಲಿ ಎಷ್ಟು ಕಾಂಗ್ರೆಸ್ ಈ ಎಲೆಕ್ಷನ್ ಕಮಿಷನರ್ ಯಾವಾಗ ಬಂದ್ರು? ಯಾರು ಬಂದ್ರು? ದಾನೇಶ್ವರ್ ಬಾಬಾ ಬಂದ್ರು. ಅವರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಅದಕ್ಕೆ ನಾವು ಪ್ರೂಫ್ ಕೊಡ್ತಾ ಇದ್ದೀವಿ ಅಲ್ರಿ. ನೀವು ಹೇಳೋದು ಪಾರ್ಲಿಮೆಂಟ್ ಚುನಾವಣೆ ಆಯ್ತು. ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಮಹಾರಾಷ್ಟ್ರದಲ್ಲಿ ಮತ್ತೆ ಚುನಾವಣೆ ಬಂತು. 5 ತಿಂಗಳಲ್ಲಿ 45 ಲಕ್ಷ ವೋಟ್ ಜಾಸ್ತಿ ಆಗಿ ಸಾಧ್ಯತೆ ಇದೆಯಾ? ನಿಮಗೆ ಇಷ್ಟೆಲ್ಲ ಅನುಭವ ಇದೆಯಲ್ಲ ರಾಜಕಾರಣ, ನಿಮಗೂ ಅನುಭವ ಇದೆ. ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಮಗೂ ಅನುಭವ ಇದೆ. 2024 ಇಸ್ವಿನಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ತದೆ. ಇಲ್ಲಿ ಬಿಜೆಪಿ ಸೋಲ್ತದೆ. 5 ತಿಂಗಳಲ್ಲಿ 45 ಲಕ್ಷ ವೋಟ್ ಜಾಸ್ತಿ ಆಗುತ್ತೆ. ಬಿಜೆಪಿ ಗೆಲ್ತದೆ. ಅಂದ್ರೆ ಅರ್ಥ ಏನು? ಅಂದ್ರೆ ಯಾರಿಗೆ ಸೋಲ್ಸಿದ್ರು ಜನ ಪಾರ್ಲಿಮೆಂಟ್ ನಲ್ಲಿ? ಈ ದೇಶದ ಪ್ರಧಾನಮಂತ್ರಿ ಬೇಡ ಅಂತ ಯಾರು ಹೇಳಿದ್ರು? ಬಿಜೆಪಿ ಜನ ಹೇಳಿದ್ರು. ಅದೇ 6 ತಿಂಗಳನ್ನಾಗೆ ಮತ್ತೆ ಜನ ಮೋದಿ ಸಾಹೇಬ್ರು ಬೇಕಂತ ಅಸೆಂಬ್ಲಿಗೆ ಹೇಳ್ತದ? ನಾನು ಕೇಳ್ತಕ್ಕಂಥ ಪ್ರಶ್ನೆ.